ನಾನಿವತ್ತು ಬಟರ್ ಫ್ರೂಟ್ ಗಿಡಕ್ಕೆ ಗೋಟಿ ಕಸಿ ಅಥವಾ ಏರ್ ಲೇಯರಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಈ ರೀತಿಯಾಗಿ ಅರ್ಧ ಇಂಚು ಮೇಲಿರೋ ಸಿಪ್ಪೆನ ತೆಗೆದುಕೊಂಡು ಸಿಪ್ಪೆ ತೆಗೆದ ನಂತರ ಈ ರೀತಿಯಾಗೆಲ್ಲ ಒರೆದು ಕೋಕೋಪೀಟ್ ಅಥವಾ ಸಮುದ್ರ ಪಾಚಿ ಅಂತ ಬರುತ್ತೆ. ಆ ಸಮುದ್ರ ಪಾಚಿನ ತೆಗೆದುಕೊಂಡು ಕೋಕೋಪೀಟ್ ಅಥವಾ ಸಮುದ್ರ ಪಾಚಿನ ತೆಗೆದುಕೊಂಡು ನಿಮಗೆ ಏನಾದ್ರು ಅಮೌಂಟ್ ಐತೆ ಅಂದರೆ ರೂಟ್ ಹಾರ್ಮೋನ್ ಹಾಕ್ಕೊಂಡು ಕೂಡ ಈ ಗ್ರಾಫ್ಟಿಂಗ್ನ ಮಾಡ್ಬೋದು. ಈ ರೀತಿಯಾಗಿ ಸೆಂಟ್ರಿಗೆ ಇದನ್ನು ಸೇರಿಸಿ ಈ ರೀತಿ ಫೋಲ್ಡ್ ಮಾಡಿದ ನಂತರ ಒಂದು ದಾರ ಅಥವಾ ಟೇಪ್ನ ಉಪಯೋಗಿಸ್ಕೊಂಡು ಈ ರೀತಿ ಸುತ್ಕೊಳ್ತಾ ಬರಬೇಕು. ನಿಮ್ಮ ಹತ್ರ ಏನಾದರೂ ಅಮೌಂಟ್ ಇದೆ ಅಂತ ಆದರೆ ನೀವು ಈ ಏರ್ ಲೇಯರಿಂಗ್ ಮೆಥಡ್ನ ಯೂಸ್ ಮಾಡೋಕ್ಕೆ ಆನ್ಲೈನಲ್ಲಿ ಈ ಏರ್ ಲೇಯರಿಂಗ್ ಬಾಕ್ಸೇ ಸಿಗುತ್ತೆ. ಆ ಬಾಕ್ಸ್ನ ತೆಗೆದುಕೊಂಡು ನೀವು ಬೇಕಾದರೆ ಗ್ರಾಫ್ಟಿಂಗ್ನ ಮಾಡ್ಬೋದು. ಈ ರೀತಿ ನೀರು ಏನು ಒಳಗಡೆ ಹೋಗೋ ರೀತಿ ಈ ಲೇಯರಿಂಗ್ನ ಮಾಡಿ ಇನ್ನೊಂದು ಲೇಯರ್ನ ಈ ರೀತಿ ಸುತ್ಕೊಳ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ರೂಟ್ಗಳು ಬೇಗನೆ ಬರುತ್ತೆ. ರೂಟ್ಗಳು ಒಳಗಡೆ ಬೇಗ ಬಂದ ನಂತರ ನೀವು ಇದನ್ನ ಕಟ್ ಮಾಡಿಕೊಂಡು ಈ ಭಾಗ ಕಟ್ ಮಾಡಿಕೊಂಡು ಇದನ್ನು ನರ್ಸರಿ ಬೇಗ ಹಾಕ್ಕೊಂಡು ಕೂಡ ಇದನ್ನ ಬೆಳೆಸ್ಬೋದು. ಇದು 1 ತಿಂಗಳಿಂದ 2 ತಿಂಗಳು ಗಂಟ ತಗೊಳುತ್ತೆ. ರೂಟ್ಗಳು ಬರೋದು ಕಾಣಿಸುತ್ತೆ. ರೂಟ್ಗಳು ಬಂದ ನಂತರ ಇದನ್ನು ನಾವು ಕಟ್ ಮಾಡಿ ಈ ಭಾಗಕ್ಕೆ ಇದಾಗ ನರ್ಸರಿ ಬ್ಯಾಗಲ್ಲಿ ಹಾಕ್ಕೊಂಡು ಬೆಳವಣಿಗೆ ಮಾಡಿ ನೆಕ್ಸ್ಟು ಪ್ಲಾಂಟೇಷನ್ ಮಾಡೋಕ್ಕೆ ರೆಡಿಯಾಗಿರುತ್ತೆ.